ದಯವಿಟ್ಟು ನಾನು ಸಂಗೀತ ಅಂತ ಏನೂ ಕಲ್ತಿಲ್ಲ, ನನಗೇನೂ ಗೊತ್ತಿಲ್ಲ. ಯಾವುದೋ ಒಂದು ಶಕ್ತಿ ಹಾಡಿಸ್ತಾ ಇರ್ಬೋದು ಅಷ್ಟೇ. ಆ ಶಕ್ತಿ ನನ್ನ ಎದುರುಗಡೆ ಕೂತಿದೆ. ಏನಾದರೂ ಲೋಪದೋಷವಿದ್ದರೆ ದಯವಿಟ್ಟು ಕ್ಷಮಿಸಿ. ಒಂದು ಹಾಡುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ ನಾನು.
ಇಲ್ಲಿ ಸಂಗೀತ ಕಲ್ತಿಲ್ಲ ಅಂತ ಹೇಳಿದ್ರಿ, ಇಷ್ಟು ಅದ್ಭುತವಾಗಿ ಆಡಿದ್ದೀರಾ ಸರ್. ಸ್ವರಗಳ ಜೋಡಣೆ ತುಂಬ ಅದ್ಭುತವಾಗಿ ಮೂಡಿ ಬಂತು, ತುಂಬ ಖುಷಿ ಆಯಿತು ಸರ್. ಒಂದು ವಿಷಯ ತಿಳಿಸೋಕ್ಕೆ ವಿಷಾದನೀಯ ವ್ಯಕ್ತಪಡಿಸ್ತಾ ಇದ್ದೀನಿ. ಎಂ.ಆರ್. ಗೋವಿಂದರಾಜು ಅಂದ್ಬಿಟ್ಟು ನಮ್ಮ ತಂದೆ ಸಮಾನರಾದಂಥ ಇವ್ರತಿ ಆಗಲಿ ಒಂದು ವಾರ ಆಯ್ತಾ ಸರ್. ಬನ್ನಿ ಸರ್, ಅವ್ರ ಮಗ ಬಂದಿದ್ದಾರೆ, ದಯಮಾಡಿ ವೇದಿಕೆಗೆ ಬನ್ನಿ. ಮಧುಕರ್ ಅಂದ್ಬಿಟ್ಟು ಸರ್, ಇವ್ರ ಕುಟುಂಬದವರು ಯಾರು ಫ್ರೆಂಡ್ ಸ್ನೇಹಿತರು ಯಾರು ಇದ್ರೆ ಬನ್ನಿ, ವೇದಿಕೆ ಮೇಲೆ ಬನ್ನಿ. ಇವರಿಗೆ ಒಂದು ಶ್ರದ್ಧಾಂಜಲಿ, ಒಂದೇ ಒಂದು ನಿಮಿಷ ಮೌನಾಚರಣೆ ಮಾಡೋದ್ರ ಮೂಲಕ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸೋಣ. ಅವರು ಆಡಿರುವಂಥ ಗೀತೆ ಅಲ್ಲಿ ಪ್ಲೇ ಆಗುತ್ತೆ, ಅದಾದಮೇಲೆ ಶುರು ಮಾಡೋಣ. ಇವರು ಹುಟ್ಟು ಹೋರಾಟಗಾರರು, ದಾನ ಮಾಡೋದ್ರಲ್ಲಿ ಎತ್ತಿದ ಕೈ. ಕೋವಿಡ್ ಟೈಮಲ್ಲಿ ತುಂಬ ದಾನಗಳು ಮಾಡಿದ್ದಾರೆ. ಬಡ ಮಕ್ಕಳಿಗೆ ಪುಸ್ತಕ, ಮಹಿಳೆಯರಿಗೆ ಸೀರೆಗಳು, ಅಕ್ಕಿ, ದವಸ ಧಾನ್ಯ, ಬಿಸಿ ಊಟದ ವ್ಯವಸ್ಥೆಗಳು. ಅವರು BL ಕಾರ್ಖಾನೆಯಲ್ಲಿ ಆಲ್ ದ ಇಂಡಿಯಾ ಫೆಡರೇಷನ್ಸ್ ಅಸೋಸಿಯೇಷನ್ಸ್ ಆಫ್ ಸಿ ಕಾರ್ಖಾನೆ ಕೇಂದ್ರ ಸರ್ಕಾರದ BLನಲ್ಲಿ ಪ್ರತಿಯೊಬ್ಬರಿಗೂ 15,000 ಕೊಡಲೇಬೇಕು ಅಂತ ಹುಟ್ಟು ಹೋರಾಟಗಳು ಮಾಡಿ ಅವ್ರಿಗೆ ಪ್ರತಿಯೊಬ್ಬರಿಗೂ 15,000 ಕೊಡಲೇಬೇಕು ಅಂತೇಳಿ ಹೋರಾಟ ಮಾಡಿ ಸಾಧಿಸಿದ್ದಾರೆ. ಗುತ್ತಿಗೆ ಕಾರ್ಮಿಕರಿಗೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಇಲ್ಲ ಬಿಡಿ, ಅದೇ ಕಾಂಟ್ರಾಕ್ಟ್ ಪರ್ಮನೆಂಟ್ ಎಂಪ್ಲಾಯೀಸ್ಗೆ ಬೇಸಿಕ್ ಸ್ಯಾಲರಿ ಸಿಗುತ್ತೆ. ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡೋರಿಗೆಲ್ಲ 4,000 5,000 ಸಿಗ್ತಾ ಇತ್ತು. ಅವರು ಬೇಸ್ಡ್ ಆನ್ ಸ್ಕಿಲ್ಸ್ ಮೇಲೆ ಎಲ್ಲರೂ ಸರಿಸಮವಾಗಿರ್ಬೇಕಂತ ಹೇಳಿ ಸೆಂಟ್ರಲ್ ಲೇಬರ್ ಮಿನಿಸ್ಟರ್ ಹತ್ರ ಹೋಗಿ, ಆಮೇಲೆ ಡಿಫೆನ್ಸ್ ಮಿನಿಸ್ಟರ್ AK ಆಂಟನಿ ಹತ್ರ ಹೋಗಿ ಮೆಮೊರಾಂಡಮ್ ಕೊಟ್ಟು, ಇಲ್ಲ ಇದು ಬಡವರಿಗೆ ಇದು ಒಂಥರ ಶೋಷಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿ 15,000 ರೂಪಾಯಿ ಕೊಡಬೇಕು ಅಂತ ಹೇಳಿದ್ರು. ಬಟ್ ಆ ವರ್ಷ ಪ್ರತಿಫಲ ಬರಲಿಲ್ಲ. ಒಂದು 3-4 ವರ್ಷ ಆದಮೇಲೆ ಗೌರ್ಮೆಂಟ್ ಕಡೆಯಿಂದ ಆರ್ಡರ್ ಆಯಿತು ಅವ್ರಿಗೆ. ಆಮೇಲೆ ESI ವ್ಯವಸ್ಥೆನೂ ಆಯಿತು. ಮುಂಚೆ ಅವ್ರಿಗೆ ಕಾಂಟ್ರಾಕ್ಟ್ ಕಾರ್ಮಿಕರಿಗೆಲ್ಲ ESI ಇರಲಿಲ್ಲ, ಅವ್ರಿಗೆ ಮೆಡಿಕಲ್ ಫೆಸಿಲಿಟೀಸೇ ಇರಲಿಲ್ಲ. ಆಮೇಲೆ BL ಹಾಸ್ಪಿಟ್ಲಲ್ಲಿ ಅವ್ರು ಕೆಲಸ ಮಾಡೋರ್ಗೂ ಅಷ್ಟೇ ಅವ್ರಿಗೆ ಮೆಡಿಕಲ್ ಫೆಸಿಲಿಟಿ ಸಿಗ್ತಾ ಇತ್ತು ಹೊರತು ಅವ್ರು ಆಚೆ ಕಡೆ ಹೋದರೆ ಅವ್ರಿಗೇನು ಸಿಗ್ತಾ ಇರಲಿಲ್ಲ. ಸೊ ಅದೊಂದು ESI ವ್ಯವಸ್ಥೆನೂ ಆಯಿತು. ಸೊ ಅದೊಂದು ಸಂಘಟನೆ ಇದೆ, ಅವ್ರು ಒಬ್ಬರೇ ಅಂತ ಹೇಳೋಕ್ಕಾಗಲ್ಲ, ಅವರೊಂದು 15-20 ಜನ ಇದ್ದಾರೆ. ಅದನ್ನ ಮಾಡಿ ಡೆಲ್ಲಿಗೆ ಹೋಗಿ AK ಆಂಟನಿ ಅಂತ ಮೆಮೊರಾಂಡಮ್ ಕೊಟ್ಟು 1-3 ವರ್ಷ ಆದಮೇಲೆ ಹಂಗೆ ಆಗಲ್ಲ. ಮೈಕ್ ಅಭ್ಯಾಸ ಇಲ್ಲ, ಸ್ಟೇಜ್ ಫೀಲ್ ಅಂತಲ್ಲ, ಮೈಕ್ ಯೂಸ್ ಮಾಡೋ ಅಭ್ಯಾಸ ಇಲ್ಲ. ಅದೊಂದು ಮಾಡಿದ್ರು ಅವರು ಸಾಧನೆ. ಅದೊಂದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವತ್ತಿಗೆ ಯಾರಿಗೆ ಜ್ಞಾಪನ ಇದೆಯಲ್ಲ ಗೊತ್ತಿಲ್ಲ, ಅವತ್ತಿಗೆ ಕೆಲಸ ಮಾಡ್ತಿದ್ದವರು ತುಂಬ ಜನ ಇವತ್ತು ಕೆಲಸ ಮಾಡ್ತಾ ಇಲ್ಲ. ಇವತ್ತೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಆ ವೇತನದಿಂದ ಬೇರೆ ಕಡೆ ಒಳ್ಳೊಳ್ಳೆ ಸಂಬಳ ಸಿಕ್ಕಿದೆ ಅವ್ರಿಗೆ, ಇಷ್ಟ ಹೇಳ್ಬೋದು. ಅದೊಂದು ಸಾಧನೆ BL ಅಲ್ಲಿ. ಆಮೇಲೆ ಇದು ಕಮಿಟಿ ಮೆಂಬರ್ ಆಗಿದ್ರು ರಿಯಾಬ್ಸ್. ಇದಕ್ಕೆ ಯಾರು ತುಂಬ ಕುರ್ತಕ್ಕೆ ಬಲಿಯಾಗಿ 10 ರೂಪಾಯಿ ಸಂಬಳ ತಗೋತಾ ಇದ್ರು. ಬರೀ 10 ರೂಪಾಯಿ ಸಂಬಳ ತಿಂಗಳಲ್ಲ, ಅವ್ರ ಕೆಲಸಕ್ಕೆ ಬರ್ತಾ ಇರಲ್ಲ. ಅವ್ರನ್ನೆಲ್ಲ ಕರ್ಕೊಂಡೋಗಿ ಚೆನ್ನೈ ಹಾಸ್ಪಿಟ್ಲ್ ಸೇರಿಸಿ ಅವ್ರಿಗೆ ರಿಯಾಬ್ ಹಾಕಿ 3 ತಿಂಗಳು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವ್ರಿಗೆ ಅಟ್ಲೀಸ್ಟ್ ಒಂದು ಮಿನಿಮಮ್ ತಿಂಗಳಿಗೆ ಒಂದು 25,000 ಸಂಬಳ ಬೇಸಿಕ್ ಸ್ಯಾಲ್ರಿ ಸಿಗೋಂಗೆ ಮಾಡಿದ್ರು. ಸೊ ಅದೊಂದು ಸಾಧನೆ ಮಾಡಿರೋದು. ಆಮೇಲೆ ನಿಮಗೆ ಎಲ್ಲ ಗೊತ್ತಿರ್ಬೋದು, ಹೌಸಿಂಗ್ ಬೋರ್ಡಿಂಗಲ್ಲೆಲ್ಲ ಹೌಸಿಂಗ್ ಡೆವಲಪ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ ಇದೆ, ಅಲ್ಲೆಲ್ಲ ಪರ್ಮನೆಂಟ್ ಎಂಪ್ಲಾಯೀಸ್ಗೆ ಸೈಟ್ ಅವೈಲಬಿಲಿಟಿ ಇರ್ತಾ ಇತ್ತು. ಈ ಏನಂತಾರೆ ಈ ಲೋ ಗ್ರೇಡೆಡ್ ಎಂಪ್ಲಾಯೀಸ್ಗೆಲ್ಲ ಸಿಗ್ತಾ ಇರಲಿಲ್ಲ. ಸೊ ಅವ್ರಿಗೊಂದು ರಿಸರ್ವೇಷನ್ ಅಂತ ಮಾಡಿಸಿದ್ರು. ಒಂದು 10% ಅವ್ರಿಗೂ ಒಂದು ಸೈಟ್ ಕೊಡಬೇಕು. ಅಟ್ಲೀಸ್ಟ್ 30-40 ಕೊಡೋಕ್ಕಾಗಿಲ್ಲ ಅಂದ್ರೂ ಒಂದು 15-20 ಕೊಟ್ಟರೆ ಅವ್ರಿಗೊಂದು ಮನೆ ಒಂದು ಸೂರಾಗುತ್ತೆ ಅಂತ ಹೇಳಿ, ಅದು ಎಂಟ್ರೆನ್ಸಲ್ಲಿ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಮೂಲೆಯಲ್ಲಾದರೂ ಅವ್ರಿಗೆ ಕೊಡಿ, ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ, ನಮ್ಮ ಜೊತೆಗೆ ಅವರು ಬಾಳಿ ಬದುಕಲಿ, ಅವ್ರಿಗೊಂದು ಸೂರಾಗಲಿ ಅಂತ ಹೇಳಿ ಅದೊಂದು ಮಾಡಿದ್ರು. ಬಟ್ ಅದು ಅವ್ರು ಅಂದ್ಕೊಂಡಿದ್ದ ರೇಂಜಿಗೆ ಆಗಲಿಲ್ಲ. ಬಟ್ ಒಂದು 10 ಸೈಟ್ ಕೊಡಿಸಿದ್ರು. ಅವರು ಒಂದು 100-150 ಸೈಟ್ ಕೊಡಿಸ್ಬೇಕು ಅಂತ ಇದ್ರು. ಆಫ್ ಸೈಟು ಆಗಲಿಲ್ಲ, ಮ್ಯಾನೇಜ್ಮೆಂಟ್ ಪ್ರಾಬ್ಲಮಿಂದಾಗಿ. ಆಮೇಲೆ ಡೈರೆಕ್ಟರ್ಸ್ ಎಲ್ಲ ನೋಡಪ್ಪ ನೀವು ಹೇಳ್ತಿದ್ದೀಯ ಅಂತ ಹೇಳಿ ಸೆಂಟ್ರಲಿಂದ ಸ್ವಲ್ಪ ಇನ್ಫ್ಲೂಯೆನ್ಸ್ ಇದ್ದಿದ್ದಕ್ಕೆ ಒಂದು 10 ಸೈಟ್ ಕೊಡಿಸೋದು. ಇದು ಅವ್ರದ್ದು BL ಒಂದು ಹೇಳಬೇಕು ಅಂದರೆ, ನಾವೆಲ್ಲ ಅಷ್ಟು ವರ್ಷ ಸರ್ವಿಸ್ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಅವರು 39 ವರ್ಷ 3 ತಿಂಗಳು ಸರ್ವಿಸ್ ಮಾಡಿದ್ದಾರೆ.
ನಾವೆಲ್ಲ ಡಿಗ್ರಿ ಮಾಡಿ ಕೆಲಸಕ್ಕೆ ಸೇರೋ ಅಷ್ಟೊತ್ತಿಗೆ 22 ಆಗಿರುತ್ತೆ. ಮ್ಯಾಕ್ಸಿಮಮ್ ನಾವು ಎಷ್ಟು ಮಾಡ್ಬೋದು ಅಷ್ಟು ಮಾಡ್ಬೋದು. ಬಟ್ ಅವರು 39 ವರ್ಷ ಮಾಡಿದ್ದಾರೆ. ಮಾಡಿ ಅದಾದ್ಮೇಲೆ ಅವ್ರು ಸುಮ್ಮನೆ ಕೂತಿಲ್ಲ. ರಿಟೈರ್ಡ್ ಆದ್ಮೇಲೆ ನಿಮಗೆ ಗೊತ್ತು, ಗಾಯನ ವೃತ್ತಿ ಜೊತೆಗೆ ಸೇರ್ಕೊಂಡು ಇತ್ತೀಚೆಗೆ ಒಂದು ಚಿತ್ರ ತೆಗೆದಿದ್ದಾರೆ, ಚಲನಚಿತ್ರ ಹತ್ತೂರು ಒಡೆಯ ತ್ಯಾಗಿ ತ್ಯಾಗಿ ಸಬ್ ಟೈಟಲ್ ಬಂದು ಹತ್ತೂರು ಒಡೆಯ ಅಂತ. ಅದು ಈಗ ವಾಯ್ಸ್ ಡಬ್ಬಿಂಗ್ ಸ್ಟೇಜಲ್ಲಿ ಇದೆ. ಸದ್ಯಕ್ಕೆ ನನಗಿರೋ ಈಗ ಒಂದು ಸ್ವಲ್ಪ ಕಮಿಟ್ಮೆಂಟ್ಸ್ಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ. ದಯವಿಟ್ಟು ಅದನ್ನ ಮುಂದುವರಿಸಿ ಸರ್, ರಿಕ್ವೆಸ್ಟ್. ನೋಡೋಣ, ಅದು ಸಮಯ ಚಿತ್ರ ಬರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಸ್ವಲ್ಪ ಕೆಲಸಗಳಿರೋದ್ರಿಂದ ಆದ್ಮೇಲೆ ಅದನ್ನು ಕಂಟಿನ್ಯೂ ಮಾಡೋಣ ಅಂತ. ಖಂಡಿತ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಸಾಕಷ್ಟಿದೆ. ತುಂಬಾ ಶ್ರಮಜೀವಿ, ಹೇಳೋದಕ್ಕೆ ಶಿಸ್ತಿನ ಸಿಪಾಯಿ ಅಂತಾನೂ ಹೇಳಿದ್ರೆ ತಪ್ಪಾಗಲ್ಲ. ಮನೇಲಿ ಏನಿಲ್ಲ ಅಂದ್ರು ಒಂದು 4 TB ಅಷ್ಟು ಇದಿದೆ ಅವ್ರದ್ದು. ವಿಡಿಯೋಸು, ಫೋಟೋಗ್ರಫೀಸು, ಅವ್ರು ಮಾಡಿರೋ ಸಾಧನೆ ಅದು ಏನಿಲ್ಲ ಅಂದ್ರೂ ಒಂದು ಮೋರ್ ದೆನ್ 4 TB ಅಷ್ಟಿದೆ. ನಾನು ಅದನ್ನೆಲ್ಲ ಸೆಗ್ರಿಗೇಟ್ ಮಾಡೋಕ್ಕೂ ನನ್ನ ಹತ್ರ ಟೈಮ್ ಇಲ್ಲ. ಅವ್ರು ಅಷ್ಟೊಂದು ಫೋಟೋಸು, ಅಷ್ಟೊಂದು ವೀಡಿಯೋಸು, ಅಷ್ಟೊಂದೆಲ್ಲ ಇಟ್ಕೊಂಡಿದ್ದಾರೆ. ಬಟ್ ಏನಂದ್ರೆ ಅದಕ್ಕಿಂತ ಜಾಸ್ತಿನೂ ಮಾಡಿದ್ದಾರೆ. ನಾವು ಅದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಎಲ್ಲ ಟೈಮು ಕ್ಯಾಮ್ರಾ ಇಟ್ಕೊಂಡು ಓಡಾಡೋಕ್ಕಾಗಿಲ್ಲ. ಹೇಳ್ಬೇಕಂದ್ರೆ ವರ್ಷಕ್ಕೆ 3-4 ಕಾರ್ಯಕ್ರಮ ಮಾಡೋರು. ನಿಮಗೆಲ್ಲ ಗೊತ್ತಿರಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ಇನ್ನೊಂದು ಯುಗಾದಿ ಹಬ್ಬಕ್ಕೆ ಸೀರೆ ಹಂಚೋರು. ಈ ದಸರಾ ಹಬ್ಬ ಬಂದರೆ ಅವ್ರಿಗೆ ಈ ಕಸ ಗುಡಿಸ್ತಾರಲ್ಲ, ಅವ್ರಿಗೆಲ್ಲ ರೇಷನ್ನು, ದವಸ ಧಾನ್ಯ ಅದನ್ನೆಲ್ಲ ಕೊಡ್ತಾಯಿದ್ರು. ಆಮೇಲೆ ಡಿಸೆಂಬರ್ ಮಂತಲ್ಲಿ ಎಸ್ಪೆಷಲಿ ದೀಪಾವಳಿ ಹಬ್ಬ ಬಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ತುಂಬ ಚಳಿಗಾಲ ಇರುತ್ತೆ. ಈ ಸ್ಲಮ್ಮು ಈ ಥರ ಜಾಗಗಳು ಇರುತ್ತಲ್ಲ, ಅವರೆಲ್ಲ ಆಚೆ ಕಡೆ ಎಲ್ಲ ಹಂಗೆ ಮಲ್ಕೊಂತಿದ್ರು ಚಳಿಗೆ. ಅವ್ರಿಗೆ ಎಸ್ಪೆಷಲಿ ದೀಪಾವಳಿ ಟೈಮಲ್ಲಿ ಕಂಬಳಿ ದಾನ ಮಾಡ್ತಾಯಿದ್ರು. ಈ ಥರ ಅವರು ತುಂಬ ಕಾರ್ಯಕ್ರಮಗಳು ಮಾಡ್ತಾಯಿದ್ರು. ಆಮೇಲೆ ಇಷ್ಟು ಮಧ್ಯಾಹ್ನ ನಿಮ್ಗಳ ಜೊತೆ ಸಾಯಂಕಾಲ ಹೊತ್ತು ಬಂದು ಸಮಯ ಸ್ಪೆಂಡ್ ಮಾಡ್ತಾ ಇದ್ರು. ಹಾಡಿನ ಮೂಲಕ ರಂಜಿಸ್ತಾ ಇದ್ರು ಎಲ್ರಿಗೂ. ಅದರಲ್ಲಿ ನನ್ನ ಜೊತೆ ತುಂಬಾ ಆಡಿದ್ದಾರೆ. ಇಲ್ಲಿ ಅಂಜನಾದ್ರಿ ಒಂದೇ ಅಲ್ಲ, ವಿಜಯನಗರಲ್ಲಿ ಆಡೋರು, ಅಲ್ಲಿ ಬೊಮ್ಮಸಂದ್ರಲ್ಲಿ ಆಡೋರು, ಸಂಜಯ್ ನಗರಲ್ಲಿ ಇವರು ಆಫೀಸ್ ಹತ್ರನೂ ಹಾಡ್ತಾ ಇದ್ರು. ಅವರು ಒಂದೇ ಕಡೆ ಹಾಡ್ತಾ ಇರಲಿಲ್ಲ. ಆಮೇಲೆ ಎಲ್ಲರೂ ಸ್ಟೇಜ್ ಪರ್ಫಾರ್ಮೆನ್ಸ್ ಯಾರು ಸಾಂಗ್ ಪ್ಲೇ ಮಾಡಿದಾದ್ಮೇಲೆ ಹಾಡ್ತಾ ಇದ್ರು. ಇದು ಮಿಕ್ಕಿದ್ದು ಅದು ಇದು ಹೇಳ್ಬಿಡಿ. ಕಾಂಗ್ರೆಸ್ ಕಟ್ಟಾ ಕಾಂಗ್ರೆಸ್ ಅವರು ಒಂದು ಕಾರ್ಯಕ್ರಮ ನಾಳೆ ಆಯೋಜಿಸ್ಕೊಂಡಿದ್ದಾರೆ. ಇದು ದಯಮಾಡಿ ಹೋಗಿ ಬನ್ನಿ, ಎಲ್ಲರೂ ನಾವು ಬರ್ತೀವಿ, ನೀವು ಬನ್ನಿ. ನಾಳೆ ತಿಥಿ ಇದೆ. ದಯವಿಟ್ಟು ಎಲ್ಲರೂ ಬಂದು ಒಂದು 5 ನಿಮಿಷ ಪ್ರಾರ್ಥನೆ ಮಾಡಿ ಆತ್ಮ ಶಾಂತಿ ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಅವ್ರು ಆಡಿರೋದು ಒಂದು ಹಾಡನ್ನ ತುಣುಕು ಪ್ಲೇ ಮಾಡಿ ಸರ್, ಪ್ಲೇ ಮಾಡಿ ದಯಮಾಡಿ. ಒಂದು 30 ಸೆಕೆಂಡ್ ಅವ್ರಿಗೋಸ್ಕರ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಸರ್.